ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ ನಡೆಯಲಿದೆ. ಪಿಚ್ ವರದಿ ಹೀಗಿದೆ. ಪಿಚ್ ಸ್ವರೂಪ. ಬೌಲಿಂಗ್ ಸ್ನೇಹಿ ಓಲ್ಡ್ ಟ್ರಾಫರ್ಡ್ ಪಿಚ್ ಸಾಂಪ್ರದಾಯಿಕವಾಗಿ ಬೌಲಿಂಗ್ಗೆ ಹೆಚ್ಚು ಸಹಕಾರಿಯಾಗಿದೆ, ವಿಶೇಷವಾಗಿ ವೇಗದ ಬೌಲರ್ಗಳಿಗೆ. ವೇಗಿಗಳಿಗೆ ಆರಂಭಿಕ ನೆರವು. ಪಂದ್ಯದ ಆರಂಭದಲ್ಲಿ ಮೋಡ ಕವಿದ ವಾತಾವರಣವಿದ್ದರೆ ಸ್ವಿಂಗ್ ಬೌಲರ್ಗಳಿಗೆ ಪಿಚ್ ಹೆಚ್ಚಿನ ನೆರವು ನೀಡುತ್ತದೆ. ಸ್ಪಿನ್ನರ್ಗಳಿಗೆ ನಂತರದ ನೆರವು. ಪಂದ್ಯ ಸಾಗಿದಂತೆ ಪಿಚ್ ನಿಧಾನವಾಗುತ್ತದೆ ಮತ್ತು ಸ್ಪಿನ್ನರ್ಗಳಿಗೆ ಸಹಾಯಕವಾಗಲಿದೆ. ಬ್ಯಾಟರ್ಗಳಿಗೆ ಸವಾಲು. ಈ ಪಿಚ್ ಬ್ಯಾಟರ್ಗಳಿಗೆ ಅತ್ಯಂತ ಸವಾಲೊಡ್ಡುವಂತಹದ್ದಾಗಿದೆ. ಇತ್ತೀಚಿನ ವರದಿಗಳು ಮತ್ತು ಭಿನ್ನಾಭಿಪ್ರಾಯಗಳು. ಇತ್ತೀಚಿನ ದಿನಗಳಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಮಳೆಯಾಗುತ್ತಿರುವುದರಿಂದ ಪಿಚ್ ಒದ್ದೆಯಾಗಿರಬಹುದು ಮತ್ತು ವೇಗಿಗಳಿಗೆ ಹೆಚ್ಚು ನೆರವಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಭಾರತ ತಂಡದ ನಾಯಕ ಶುಭಮನ್ ಗಿಲ್ ಹಿಂದಿನ 3 ಪಂದ್ಯಗಳಿಗಿಂತ ಈ ಪಿಚ್ನಲ್ಲಿ ಹೆಚ್ಚು ಬೌನ್ಸ್ ಇರಬಹುದು ಎಂದು ಹೇಳಿದ್ದಾರೆ. ಆದರೆ ಇಂಗ್ಲೆಂಡ್ನ ಮಾಜಿ ಆಟಗಾರರಾದ ಡೇವಿಡ್ ಲಾಯ್ಡ್ ಮತ್ತು ಮೈಕೆಲ್ ವಾನ್ ಅವರ ಪ್ರಕಾರ ಈ ಪಿಚ್ ಬಹಳ ಸಮತಟ್ಟಾದ, ವೆರಿ ಫ್ಲಾಟ್ ಮತ್ತು ನಿಧಾನಗತಿಯದ್ದಾಗಿದ್ದು ಸ್ಪಿನ್ನರ್ಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ. ಮಾಜಿ ಇಂಗ್ಲೆಂಡ್ ಬ್ಯಾಟರ್ ಮಾರ್ಕ್ ರಾಮ್ಪ್ರಕಾಶ್ ಕೂಡ ಓಲ್ಡ್ ಟ್ರಾಫರ್ಡ್ ಪಿಚ್ ಸಾಮಾನ್ಯವಾಗಿ ಶುಷ್ಕ ಮತ್ತು ಸವೆತಕ್ಕೆ ಒಳಗಾಗಿದ್ದು ಪಂದ್ಯ ಸಾಗಿದಂತೆ ತಿರುಗುವಿಕೆ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಭಾರತ ಕುಲದೀಪ್ ಯಾದವ್ರನ್ನು ಆಡಿಸಬಹುದು ಎಂದು ಅವರು ಸೂಚಿಸಿದ್ದಾರೆ. ಹವಾಮಾನ ವರದಿ. ಮ್ಯಾಂಚೆಸ್ಟರ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆಯಾಗುತ್ತಿದ್ದು ಪಂದ್ಯದ 5 ದಿನಗಳಲ್ಲಿಯೂ ಲಘು ಮಳೆಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮೊದಲ ಮತ್ತು 4ನೇ ದಿನಗಳಲ್ಲಿ ಮಳೆಯ ಸಾಧ್ಯತೆ ಹೆಚ್ಚು. ಇದು ಪಂದ್ಯಕ್ಕೆ ಅಡ್ಡಿಯಾಗಬಹುದು. ಮೋಡ ಕವಿದ ವಾತಾವರಣವು ವೇಗದ ಬೌಲರ್ಗಳಿಗೆ ಮತ್ತಷ್ಟು ನೆರವು ನೀಡುತ್ತದೆ. ತೀರ್ಮಾನ. ಒಟ್ಟಾರೆ ಓಲ್ಡ್ ಟ್ರಾಫರ್ಡ್ ಪಿಚ್ ವೇಗದ ಬೌಲರ್ಗಳಿಗೆ ಆರಂಭದಲ್ಲಿ ಸಹಾಯಕವಾಗಿದ್ದರೂ ಮಳೆಯಿಂದಾಗಿ ತೇವಾಂಶವಿದ್ದರೆ ಇನ್ನಷ್ಟು ಮಾರಕವಾಗಬಹುದು. ಪಂದ್ಯ ಸಾಗಿದಂತೆ ಪಿಚ್ ಸ್ಪಿನ್ನರ್ಗಳಿಗೂ ತಿರುವು ನೀಡುವ ಸಾಧ್ಯತೆಯಿದೆ. ಟಾಸ್ ಗೆದ್ದ ತಂಡ ಮೊದಲು ಬ್ಯಾಟಿಂಗ್ ಮಾಡಲು ಬಯಸಬಹುದು. ಮಳೆಯು ಪಂದ್ಯದ ಮೇಲೆ ನಿರ್ಣಾಯಕ ಪರಿಣಾಮ ಬೀರಲಿದೆ. ಭಾರತವು ಈ ಮೈದಾನದಲ್ಲಿ ಈ ಹಿಂದೆ ಆಡಿದ 9 ಟೆಸ್ಟ್ ಪಂದ್ಯಗಳಲ್ಲಿ ಒಂದನ್ನೂ ಗೆದ್ದಿಲ್ಲ. 5 ಡ್ರಾ, 4 ಸೋಲು.